ಮದ್ವೆ ಇನ್ನೊಂದು ತಿಂಗಳಿಗ ಅಲ್ಲ, ಮತ್ತೆ ಇನ್ನೊಂದು ವರ್ಷಕ್ಕ ಅಲ್ಲೇ ಅಲ್ಲ. ಮತ್ತೆ ಇನ್ ಯಾವಾಗಣ್ಣ? ನಮ್ ಸಾಕ್ಷಿ ಮತ್ತೆ ಕಮಲ್ ಮದ್ವೆ ಒಂದೇ ವಾರಕ್ಕೆ. ಈ ಚರ್ಚೆ ಇಲ್ಲಿಗೆ ಸಾಕು. ಮುಂದೆ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಯೋಚನೆ ಮಾಡಿ. ಅಂದ್ರೆ ಇನ್ನೊಂದು ವಾರಕ್ಕೆ ನಮ್ಮ ಸಾಕ್ಷಿ ಮದುಮಗಳು. ಈ ಮನೆಯಲ್ಲಿ ಪಕ್ಷ ಭೋಜನಗಳು ಎಲ್ಲ ಸಿದ್ಧತೆ ಆಗಿರುತ್ತೆ. ಆದ್ರೆ ಉಸ್ತುವಾರಿ ಎಲ್ಲ ನಂದೆ. ವಾಸಂತಿ, ಒಂದು ಪೇಪರ್ ಪೆನ್ ತಗೊಂಡ್ ಬಾರೆ. ಎಲ್ಲ ಅಡಿಗೆ ಏನೇನ್ ಬೇಕು ಅಂತ ಬರೆದು ಬಿಡೋಣ. ಬೇಗ ತಗೊಂಡ್ ಬಾರೆ. ಹಾಗೆ ಸಂತೆ ಸೇರಕ್ ಮುಂಚೆ ಗಂಟ್ಕಾಳು ಸೇರೋದು ಹಾಗಾಯ್ತು. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ವಾಸಂತಿ, ನೀನು ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಚಮ್ಮ. ಕಿವಿದೊಂದು ಹ್ಯಾಂಗಿಂಗ್ ಕಾಣ್ತಾ ಇಲ್ಲ. ಹೋದ್ರೆ ಹೋಯ್ತು ಬಿಡೋ. ಯಾರಿಗೆ ಬೇಕಾ ಹ್ಯಾಂಗಿಂಗು? ನನಗೆ ಹ್ಯಾಂಗ್ ಮಾಡ್ಕೊಳ್ಳೋಣ ಅನಿಸ್ತಾ ಇದೆ. ಏ ಅಂಜಲಿ, ಎಂತ ಕೆಲಸ ಮಾಡಿದ್ಯಾ? ಅತ್ತೆ ಮದುವೆ ಫಿಕ್ಸ್ ಆಗಿದೆ. ಈ ಫೋನ್ನ ಮ್ಯಾಜಿಕ್ ಮಾಡಿ ಕರ್ಚೀಫ್ ಮಾಡಿದ್ಯಾ? ಅತ್ತೆ ರಘು ಅಂಕಲ್ ಜೊತೆ ಹೇಗೆ ಮಾತಾಡ್ತಾರೆ? ನನ್ಗೇನು ಗೊತ್ತಿತ್ತು ಲಡ್ಡೋಣ, ಪಿಜ್ಜಾಗೆ ಫೋನ್ ನೋಡ್ತಾರೆ ಅಂತ, ಅದಕ್ಕೆ ಕರ್ಚೀಫ್ ಮಾಡಿದಪ್ಪ. ಈಗ ಫೋನನ್ನು ಯೂಸ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೇನು ಮಾಡೋದು? ನಿಂದೆಲ್ಲ ಡಬ್ಬ ಐಡಿಯಾನೆ. ಲಡ್ಡೋಣ, ನಂಗೆ ಸುಮ್ಮನೆ ಬೈಬೇಡ. ಅತ್ತೆ ಕಣ್ಣೀರು ಉಸಿದ್ರೆ ಖರ್ಚು ಮತ್ತೆ ಫೋನ್ ಆಗುತ್ತೆ. ಹೌದಾ? ಎಲ್ಲಿ ನೋಡೋಣ. ಕರ್ಚಿಫೆ ಪ್ಲೀಸ್, ನಿನ್ ಮತ್ತೆ ಮೊಬೈಲ್ ಆಗ್ಬಿಡು ಪ್ಲೀಸ್ 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 ಪ್ಲೀಸ್. ಕರ್ಚೀಫ್ ಮತ್ತೆ ಫೋನ್ ಆಗಿದೆ. ಮತ್ತೆ ಇದನ್ನ ತಗೊಂಡು ರಘು ಅಂಕಲಿಗೆ ಫೋನ್ ಮಾಡಿ, ಅವರಲ್ಲಿ ಪಬ್ಲಿಕ್ ಬೂತ್ ಹತ್ರ ಕಾಯ್ತಾ ಇರ್ತಾರೆ. ಸಾಕ್ಷಿ, ಅಯ್ಯಯ್ಯೋ, ಇಜ್ಜಾಜಿ ಬರ್ತಾ ಇದ್ರೆ ಏನ್ ಮಾಡೋದೀಗ? ಫೋನ್ ಪ್ಲೀಸ್, ಮತ್ತೆ ಕರ್ಚಿಫ್ ಆಗ್ಬಿಡು ಪ್ಲೀಸ್ ಪ್ಲೀಸ್. ಸದ್ಯ ಸಾಕ್ಷಿ, 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 ನಿನಗೆ ಒಂದು ಖುಷಿ ವಿಷಯ. ಇನ್ನೊಂದು ವಾರದಲ್ಲಿ ನಿನ್ನ ಮದ್ವೆ ಕಡೆ. ಅಯ್ಯಯ್ಯೋ, ಈ ಅಂಜಲಿ ವಾರ ದಾರ ಅಂತ ಹೇಳಿದ್ಲ. ಆಹಾ, ಆ ದೊಡ್ಡಪ್ಪ ಕರ್ಕೊಂಡೋಗಿ ನಿಮ್ಮ ಹತ್ರ ಸೀಕ್ರೆಟ್ ವಿಷಯ ಹೇಳಿದ್ರಲ್ಲ, ಅವ್ರಿಗೊಂಚೂರು ಬುದ್ಧಿನೇ ಇಲ್ಲ. ಅತ್ತೆ, ಇದು ಖುಷಿ ವಿಷಯನಾ? ವಿಷ ತಗೊಳ್ಳೋ ವಿಷಯ. ನಿಮ್ಮ
ನಿಮಗೆ ಹಾಲು ಕುಡ್ದ ಸಂತೋಷ ಆಗ್ತಿದೆ ಅಲ್ಲ ಅಲ್ಲ ಅತ್ತೆ, ಇದನ್ನ ಹೇಳಕ್ಕೆ ಇಷ್ಟೊಂದು ಎಕ್ಸೈಟ್ ಆಗಿ ಓಡ್ ಬಂದ್ರ? ಎಲ್ಲರೂ ಸೇರಿ ನನ್ನ ಮದುವೆ ಮಾಡಿಸಿ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಲ್ಲ. ಯಾಕೆ ಹೀಗೆ ಮಾತಾಡ್ತೀಯ? ನಿನ್ ಮೇಲೆ ನಮ್ಗೆಲ್ರಿಗೂ ಬೇಸರನಾ? ನೋಡು, ಈಗ ಹತ್ತು ಕರೆದು ಏನೂ ಪ್ರಯೋಜನ ಇಲ್ಲ. ಹತ್ರ ನಿನ್ ಮುಖ ಎಲ್ಲ ಬಾಡೋಗ್ಬಿಡತ್ತೆ. ಕಣ್ಣೀರ್ ಒರೆಸ್ಕೋ. ಸಾಕ್ಷಿ, ಯಾಕೆ ನಾವು ಮಾತಾಡ್ತಿಲ್ಲ? ಆಯ್ತು, ನಾನು ಕಮಲ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ನಲ್ವಾ? ಸಾಕ್ಷಿ, ಏ ಅಂಜಲಿ, ಈ ಪಿಚಾಚಿ ಎಲ್ಲ ಕೇಳಿಸ್ಕೊಂಡ್ಬಿಡ್ತು. ಬೇಗ ಏನಾದ್ರು ಮಾಡು ಮಾಡು ಮಾಡು. ಏನ್ ಮಾಡ್ಲಿ ಲಡ್ಡು ಅಣ್ಣ? ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಐಡಿಯಾ. ಏ ಮೊಬೈಲೇ ಪ್ಲೀಸ್ ನೀನು ಹಾವಾಗ್ಬಿಡು. ಪ್ಲೀಸ್ 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 ಹಾವಾಗ್ಬಿಡು ನೀನು. ಪ್ಲೀಸ್ ಪ್ಲೀಸ್. ಯಾರೋ ಯಾರೋ ಅಂಜಲಿ, ಈಗೆಲ್ಲ ಬಂದ್ಬಿಡಿದೆ. ಬೇಗ ಮಾಡು. ಮಾಡ್ತೀನಿ ಲಡ್ಡೋಣ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಏ ಹಾವೆ ಪ್ಲೀಸ್ ನಿನ್ನ ಹತ್ತಕ್ಕೆ ಹಂಗಿಂಗ್ ಹೋಗ್ಬಿಡು. ಪ್ಲೀಸ್ 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 ಹಂಗಿಂಗ್ ಬಂದ್ಬಿಡು ಪ್ಲೀಸ್. ಅಯ್ಯೋ, ಎಂತ ದೊಡ್ಡ ಹಾವು! ಇಲ್ಲೇ ಇತ್ತಲ್ಲ. ಎಲ್ಲೋಯ್ತದು? ಎಲ್ಲೋಯ್ತಪ್ಪ? ಅತ್ತೆ, ಯಾಕೆ ಹಾಕಿ ಕೂತ್ಕೊಟ್ರಿ? ಏನಾಯ್ತು? ನರರಿ ಹಾವು ಕೊಡೋ, ಹಾವು. ಹಾವ ಎಲ್ಲಿ ಅತ್ತೆ? ಏನು ಕಾಣ್ತಾ ಇಲ್ವಲ್ಲ? ನರರಿ ಈಗಷ್ಟೇ ಇಲ್ಲೇ ಇತ್ತು ಕಣೋ. ಇದ್ದಕ್ಕಿದ್ದಾಗೆ ಖರ್ಚಿಫು ಮೊಬೈಲ್ ಆಗ್ಬಿಡತ್ತೆ. ಮೊಬೈಲು ಮಾರುತ್ತ ಹಾವಾಗ್ಬಿಡತ್ತೆ ಕಣೋ. ನಿಂಗೆ ಪೂರಾ ತಲೆ ಕೆಟ್ಟ ಹೋಗಿದೆ. ಮನೆ ಒಳಗೆ ಹಾವು ಬರಕ್ಕೆ ಸಾಧ್ಯ? ಈಗಷ್ಟೇ ಇಲ್ಲೇ ಇತ್ತು ಕಣೋ.
ಅರೆ ರೀ ನನ್ನ ನಿನ್ ಜೊತೆ ಕರ್ಕೊಂಡೋಗು ಅವು ನನ್ನ ಕೊರಳೆಲ್ಲ ಸುತ್ಕೊಂಡ್ಬಿಡುತ್ತೆ ಸುಮ್ಮನೆ ವಾಸಂತಿ ಕರ್ಕೊಂಡು ಹೋಗು. ನೀವು ಹೋಗು, ವಾಸಂತಿ ಜೊತೆ ಹೋಗತ್ತೆ. ನೀವು ನನ್ನ ಜೊತೆ ಬನ್ನಿ ನೀವು ಹೋಗು. ಬನ್ನಿ. ಏ ಭೂತ, ಕೇರೆ ಹಾವಲ್ಲ, ನೀನು ಆನಕೊಂಡ ಸೃಷ್ಟಿ ಮಾಡಿದ್ರು ಸಾಕ್ಷಿ ಮದುವೆ ನಡೆಯುತ್ತೆ. ಅದು ಹೇಗೆ ಸಾಕ್ಷಿ ಮದುವೆ ನಿಲ್ಸೋ ನಾನು ನೋಡ್ತೀನಿ. ಏಯ್ ದೊಡ್ಡ ರೂಮಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರ್ತೀಯ? 3 ಹೊತ್ತು ಪಿತೂರಿ ನಡೆಸ್ತಾ ಇರ್ತೇನೆ. ಅಡಿ ಐಡಿಯಾ ನಡಿ ಆಚೆ, ನಡಿ 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 ನಡಿ. ಅಂಜಲಿ ಪುಟ, ತುಂಬ ಥ್ಯಾಂಕ್ಸ್ ಕಣಮ್ಮ. ನೀನು ಇವತ್ತು ಮ್ಯಾಜಿಕ್ ಮಾಡದೆ ಹೋಗಿದ್ರೆ ನನ್ನ ಅತ್ತೆ ಹತ್ರ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ನಾನು ರಘು ಕಾಲು ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಥ್ಯಾಂಕ್ಸ್ ಪುಟ್ಟಿ. ಸಾಕ್ಷಾತ್ತಿದೆ ಮುಂದೆ ವಾರಕ್ಕೆ ಮದುವೆ ಅಂತೆ. ವಾರ ಅಂದ್ರೆ 7 ದಿನ, ಅದ್ರಲ್ಲಾಗ್ಲೇ 1 ದಿನ ಆಗೋಗಿದೆ. ಇನ್ನು ಉಳಿದಿರೋದು 1, 2, 3, 4, 5, 6 ದಿನನಾ? ಇಲ್ಲಪ್ಪ, ಸಾಕ್ಷಾತ್ ಮದ್ವೆ ರಘು ಅಂಕಲ್ ಜೊತೆ ಆಗ್ಲೇಬೇಕು. ಮದ್ವೆ ನಿಲ್ಲೇಬಾರ್ದು, ನಾನು ಮ್ಯಾಜಿಕ್ ಮಾಡ್ಲೇಬೇಕು. ಗಣೇಶ, ಎಲ್ಲ ಮ್ಯಾಜಿಕ್ಕು ಮಾಡಿಸಿದ್ಯಾ, ಆಮೇಲೆ ನಾನು ಟುಸ್ ಅನ್ಸ್ಬಿಡ್ಬೇಡ ಪ್ಲೀಸ್. ಅತ್ತೆಗೆ ಹೋಗ್ಸರ ಎಲ್ಲ ಮ್ಯಾಜಿಕ್ ಮಾಡಿಸು ಪ್ಲೀಸ್ ಗಣೇಶ, ಪ್ಲೀಸ್ ಪ್ಲೀಸ್. ಸೊ ಯುವರ್ ಮಿಸ್ಟರ್ ರಘು, ನೀವೇ ತಾನೇ ನನಗೆ ಫೋನ್ ಮಾಡಿದ್ದು? ಅದು ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವುದೇ ವಿಷಯ ಆದರೂ ಪರವಾಗಿಲ್ಲ, ಧೈರ್ಯವಾಗಿ ಹೇಳಿ. ಸಾಕ್ಷಿ ಜೊತೆ ನಿಮ್ಮ ಮದುವೆ ಫಿಕ್ಸ್ ಆಗಿದೆಯಂತೆ. ಅಫ್ಕೋರ್ಸ್, ಶಾರ್ಟ್ಲಿ ನಾವಿಬ್ಬರು ಮದುವೆ ಆಗ್ತಾ ಇದ್ವಿ. ಅದು ನಾನು ಸಾಕ್ಷಿ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ದೀವಿ. ಅತ್ತೆ, ರಘು ಅಂಕಲ್ ಫೋನ್ ಮಾಡಿದ್ರಾ? ಇಲ್ಲ ಕಣೋ ಲಡ್ಡು, ಆ ಕಮಲ್ ಜೊತೆ ಮಾತಾಡಿದ ತಕ್ಷಣ ಫೋನ್ ಮಾಡು ಅಂತ ನಾನು ಹೇಳಿದ್ದೆ. ನೋಡು, ಇಷ್ಟೊತ್ತಾದರೂ ಮಾಡಿಲ್ಲ. ಲಟ್ಟೋಣ ನಾವೇನ್ ಪ್ರಾಣಿ ಪಕ್ಷಿಗಳ? ಇಲ್ಲ ಲಟ್ಟೋಣ, ದೊಡ್ಡಪ್ಪ ಆಚೆ ಕಡೆ ನಿಂತ್ಕೊಂಡು ಪಿಜ್ಜಾಜಿ ಥರ ಕದ್ದು ಕೇಳ್ಕೊತಾ ಇದ್ದಾರೆ.
ಮಾಡಿ ನನ್ನ ಟ್ರಿಪ್ ಯಾವಾಗ ಅಂತ ವಿಚಾರಿಸಿದ್ರಾ? ಇಲ್ಲಪ್ಪ, ನಾನು ವಿಚಾರಿಸಿಲ್ಲ. ವಿಚಾರ್ಸಕ್ಕೆ ನನ್ನ ಹತ್ರ ಫೋನಲ್ಲಿದೆ. ನನಗೆ ಯಾರು ಫೋನ್ ಕೊಡ್ತಾರೆ? ಈ ಲಡ್ಡು ಏನೋ ಫೋನ್ ಬಗ್ಗೆ ಮಾತಾಡ್ತಾ ಇದೆಯಾ? ಅದು ನನ್ನ ಸ್ಕೂಲ್ ಟ್ರಿಪ್ ಬಗ್ಗೆ ಫೋನ್ ಮಾಡಿ ವಿಚಾರಿಸಿದ್ರ ಅಂತ ಅತ್ತನ ಕೇಳ್ತಿದ್ದೆ. ಅಯ್ಯೋ, ನಾನೊಬ್ಬ ಗುಲ್ಡು, ಇವ್ರ ಹತ್ರ ಫೋನ್ ಇಲ್ಲ ಅಂತಾನೆ ಮರ್ತು ಬಿಟ್ಟಿದ್ದೆ. ಏ ಲಡ್ಡು, ನನಗೆ ಮಾರ್ಸಕ್ಕೆ ನೋಡಬೇಡ. ಅದಕ್ಕೂ ಮುಂಚೆ ಯಾರ್ದೋ ಫೋನ್ ಬಂದಿತ್ತಾ ಅಂತ ಕೇಳ್ದಂಗಿತ್ತು. ಇಲ್ಲಪ್ಪ, ನಾನೇನು ಕೇಳಿಲ್ಲ. ಅತ್ತೆ ಹತ್ರ ಫೋನ್ ಇಲ್ಲ ಅಂತ ನಿಮ್ಗೆ ಗೊತ್ತಲ್ಲ, ಇನ್ನು ಫೋನ್ ಎಲ್ಲಿಂದ ಬರಬೇಕು? ನೀವಿಬ್ರು ಸೇರ್ಕೊಂಡು ಏನೋ ಪಿತೂರಿ ಮಾಡ್ತಾ ಇದ್ದೀರಾ ಅಂತ ಡೌಟು ನನಗೆ. ಜೊತೆಗೆ ಆ ಭೂತ ಇಲ್ಲೇ ಎಲ್ಲೋ ಇರಬೇಕು. ಅಯ್ಯೋ, ಏನ್ ನೋಡಪ್ಪ ನೀವು, ಇವನ್ ಪುಟ್ಟ ಪಾಪುನ ನಿಮ್ಗೆ ಎಷ್ಟತ್ತೆ ಹೇಳಿ ನನ್ ಭೂತ ಅಲ್ಲ ಅಂಜಲಿ ಅಂಜಲಿ ಅಂತ. ನಿಮ್ಮಿಬ್ರು ನೋಡಿದ್ರೆ ನನಗೆ ಡೌಟ್ ಜಾಸ್ತಿ ಆಗ್ತಾ ಇದೆ. ನೀವಿಬ್ರು ಆಚೆ ಹೋಗಿ ಮೊಬೈಲ್ ಎಲ್ಲಿದೆ ಅಂತ ನಾನೇ ಹುಡುಕ್ತೀನಿ. ದೊಡ್ಡಪ್ಪ, ನೀವು ಎಷ್ಟು ಬೇಕೋ ಮೊಬೈಲ್ನ ಹುಡುಕಿ. ನಾನು ಮೊಬೈಲ್ನ ಅತ್ತ ಕಿವಿಗೆ ಹ್ಯಾಂಗಿಂಗ್ ಮಾಡಿ ಹಾಕಿದ್ದೀನಿ ಅಲ್ವಾ ಲಡ್ಡು ಅಣ್ಣ? ಏ ಲಡ್ಡು, ಏನೋ ಕಿಸ್ತಾ ಇದೆಯಾ? ಇಲ್ಲ ದೊಡ್ಡಪ್ಪ, ನಿಮ್ ಡೌಟ್ ಕ್ಲಿಯರ್ ಆಗ್ಬೇಕಲ್ಲ, ಬೇಕಂದ್ರೆ ನಮ್ಮನ್ನು ಚೆಕ್ ಮಾಡ್ಬಿಡಿ. ನಾವು ಆಚೆ ಹೋಗ್ತೀವಿ, ಆಮೇಲೆ ಎಲ್ಲಿ ಬೇಕಾದ್ರೂ ಹುಡುಕೊಳ್ಳಿ. ಸರಿ, ನೀವು ಹೊರಡಿ ಆಚೆ. ರಘು ಫೋನ್ ಮಾಡಿದ್ನ ಅಂತ ಕೇಳಿದ್ದನ್ನ ನಾನು ಕಿವಿಯಾರಿ ಕೇಳಿಸ್ಕೊಂಡಿದ್ದೀನಿ. ಅಂದರೆ ಯಾವುದೋ ಒಂದು ಫೋನು ಇಲ್ಲೇ ಎಲ್ಲೋ ಇರಬೇಕು. ಅದನ್ನು ಇವತ್ತು ಪತ್ತೆ ಮಾಡದೆ ಬಿಡೋಲ್ಲ ನಾನು. ಹಲೋ ಕಮಲ್, ಹೇಳಿ, ಏನು ಸಮಾಚಾರ? ಹೌದಾ, ನೀವು ಸಾಕ್ಷಿ ಜೊತೆ ಮಾತಾಡಬೇಕಾ? ಏನು ಸಮಾಚಾರ? ಓ, ಸರಿ 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 ಸರಿ. ಓಕೆ ಓಕೆ. ಸಾಕ್ಷಿನ ಎಲ್ಲಿ ಕಳಿಸ್ಲಿ? ಏನೋ ನೀವೇ ನಮ್ಮ ಮನೆಗೆ ಬರ್ತೀರಾ? ಬನ್ನಿ ಬನ್ನಿ. ಬಾವಿ ಹೇಳಿ ಅಂದ್ರೆ ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋಕ್ಕಾಗತ್ತಾ? ಬನ್ನಿ ಬನ್ನಿ. ಓಕೆ. ಓಹೋ, ನಾಳೆ ಕಮಲ್ ಅಂಕಲ್ ಮನೆಗೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಕಮಲ್ಲು ಸಾಕ್ಷಿ ಜೊತೆ ಮಾತಾಡಬೇಕಂತೆ. ದಿಢೀರಂತ ಇಷ್ಟು ಅರ್ಜೆಂಟಾಗಿ ಮಾತಾಡೋದು ಏನಿರುತ್ತೆ? ಈ ಮದ್ವೆ ಬೇಡ ಅಂತ ಹೇಳಕ್ ಬರ್ತಿರೋದು ದೊಡ್ಡಪ್ಪ. ಇರ್ಬೋದು, ಹೇಗೂ ಬರ್ತಾರಲ್ಲ, ಅವಾಗಲೇ ಗೊತ್ತಾಗುತ್ತೆ. ಅದು ಎಲ್ಲಿ ಹುಡುಕಿದ್ರು ಫೋನ್ ಸಿಗ್ತಾ ಇಲ್ವಲ್ಲ. ರೀ, ಊಟಕ್ಕೆ ಬನ್ರಿ. ಬಂದೆ ಬಂದೆ. ಡೈನಿಂಗ್ ಟೇಬಲಲ್ಲಿ ಈ ವಿಷಯನ ಎಲ್ಲರ ಮುಂದೆ ಹೇಳೋದು. ಈ ಚಿಲ್ಟೆ ಪೀಟೆಗಳೆಲ್ಲ ಖಾಲಿಯಾಗಲಿ, ಆಮೇಲೆ ವಿಷಯ ತೆಗೆದ್ರಾಯ್ತು. ಬಂದೆ. ವಸಂತಿ, ಅಮ್ಮನ ಕೂಗ್ಲಿಲ್ವಾ? ಕರ್ದೇ ರೀ, ನನ್ಗೆ ಹಸಿವಿಲ್ಲ, ನನ್ಗೆ ಊಟ ಬೇಡ ಅಂತ ಹೇಳಿಬಿಟ್ರು. ಹೋಳಿ ಆದಮೇಲೆ ಅಮ್ಮನ ಮನಸ್ಸೇ ಸರಿ ಇಲ್ಲ. ರಘು ಬಂದು ಹೋದ್ಮೇಲೆ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಎಲ್ಲ ಸೀಕ್ರೆಟ್ ಆಗಿ ಅರೇಂಜ್ ಮಾಡಿದ್ವಲ್ಲ ಸುಹಾಸ. ಭೂತ ಬಂದ್ಬಿಟ್ಟು ಎಲ್ಲ ಕೆಲಸ ಹಾಳು ಮಾಡ್ಬಿಡ್ತು. ನೀ ನನ್ನ ಮಾತೆಲ್ಲಿ ನಂಬ್ತೀಯ? ಇಲ್ದಿದ್ರೆ ಯಾವುದೋ ವೇಷದಲ್ಲಿ ಬಂದ ಆ ರಘುನ ಕೈ ಕಾಲು ಮೂಳೆ ಮುರಿಬೋದಾಗಿತ್ತು. ಸರಿ ಸರಿ, ಈಗ ಆಗೋಗಿದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಸಿಂಧು, ನಿಂದು ಊಟ ಆದಮೇಲೆ ನೀನು ಅಮ್ಮನ ರೂಮ್ಗೆ ಊಟ ತೊಗೊಂಡು ಹೋಗ್ಕೊಡು. ನಾನು ಸಾಕ್ಷಿ ರೂಮಿಗೆ ಊಟ ಕೊಡ್ತೀನಿ. ಅವಳು ಯಾಕೆ ರೂಮ್ಗೆ ತೊಗೊಂಡೋಗಿ ಊಟ ಕೊಡಬೇಕು?
ಇಲ್ಲೇ ಬಂದು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಕ್ಕೆ ಏನು ದಾಡಿ ಅವಳಿಗೆ ಅಂತ. ಹೋಗಲಿ ಬಿಡ್ರಿ, ನೀವು ಎಲ್ಲರೂ ಮುಂದೆ ಅವಳನ್ನ ಅಷ್ಟೊಂದು ಬೈದ್ರಿ, ಅವಳಿಗೆ ಅವಮಾನ ಅನಿಸಿರುತ್ತೆ. 1-2 ದಿನ ಹೀಗಿರ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ. ಹೌದು, ಜಿಲೇಬಿನೂ ಊಟಕ್ಕೆ ಬಂದಿಲ್ಲ. ಜಿಲೇಬಿ ಜಿಲೇಬಿ. ಹಾ ಅಕ್ಕ. ಸಿಂಧು, ಆ ಪ್ಲೇಟ್ ಕೊಡು. ಹೇಳಿ. ಏನೇ ಮಾಡ್ತಿದ್ದೆ? ಅಯ್ಯೋ, ರಾಶಿ ಕೆಲಸ ಅಕ್ಕಾಲಿ, ಎಷ್ಟೊಂದು ಪಾತ್ರೆ ಎಲ್ಲ ಹಾಗೆ ಇದೆ. ಇನ್ನು ನಾಳೆ ಅಡುಗೆ ತಿಂಡಿಗೆಲ್ಲದಕ್ಕೂ ತರಕಾರಿ ಹೆಚ್ಚಬೇಕು, ಸಾಕಷ್ಟು ಕೆಲಸ ಇದೆ. ಸರಿ ಸರಿ ಸರಿ, ಮೊದಲು ಊಟ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡು. ತಗೋ. ಪಾಪ ಜೈ ಕರ್ನಾಟಕ ಈ ಮನೆಗೆ ಒಳ್ಳೇದೇ ಮಾಡ್ತಿದ್ದಾರೆ. ರಘು ಜೊತೆ ಸಾಕ್ಷಿ ಮದುವೆ ಮಾಡಿಸ್ತಿದ್ದಾರೆ. ಅವ್ರನ್ನ ಬಿಟ್ಟು ನಾನು ಒಬ್ಬಳೇ ಊಟ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ಜಿಲೇಬಿ, ಏನು ಯೋಚನೆ ಮಾಡ್ತಾ ಇದೀಯಾ? ಕೂತ್ಕೊಂಡು ಊಟ ಮಾಡು. ಇಲ್ಲ ಅಕ್ಕ, ನಾನು ಆಚೆನೆ ಹೋಗಿ ಊಟ ಮಾಡ್ತೀನಿ. ಯಾಕೆಂದರೆ ಕೆಲವರು ವಕ್ರ ದೃಷ್ಟಿ ಬಿದ್ದರೆ ನಮ್ಗೆ ಹೊಟ್ಟೆ ನೋವು ಬರುತ್ತೆ, ಅದಕ್ಕೆ.